ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನೋಡೋದಲ್ಲಿ ಸೆಕೆಂಡ್ PUC ಎರಡನೇ ವಾರ್ಷಿಕ ಪರೀಕ್ಷೆಯ ಒಂದು ರಿಸಲ್ಟ್ನ ಕುರಿತಾಗಿರ್ಬೋದು ಹಲವಾರು ಅಪ್ಡೇಟ್ಗಳಿರುವಂಥದ್ದು. ಸೊ ವಿದ್ಯಾರ್ಥಿಗಳ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಮೊದಲ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ವಿಷಯ ತಿಳಿಲ್ಲ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಮೊದಲನೇ ವಾರ್ಷಿಕ ಪರೀಕ್ಷೆ ನಡೆದಾಯಿತು, ಅದಕ್ಕೆ ರಿಸಲ್ಟ್ ಬಂದಾಯಿತು. ಈಗ ಸಪ್ಲಿಮೆಂಟ್ರಿ ಅಂತ ಕರಿತಾ ಇಲ್ಲ ಈ ಒಂದು ಪರೀಕ್ಷೆಯನ್ನು. ಸೆಕೆಂಡ್ PUC ಎರಡನೇ ಒಂದು ವಾರ್ಷಿಕ ಪರೀಕ್ಷೆ ಅಂತ ನಾಮಕರಣ ಮಾಡಿರುವಂಥದ್ದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಸೊ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಎರಡನೇ ವಾರ್ಷಿಕ ಪರೀಕ್ಷೆ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅಂತಂದರೆ ಅದಕ್ಕಿಂತ ಮೊದಲನೇದಾಗಿ ನಿಮಗೆ ಕೀ ಆನ್ಸರ್ಗಳು ಬಿಟ್ಟಿರುವಂಥದ್ದು. ಅಂತಂದರೆ ಈಗಾಗಲೇ ನಡೆದಿರುವಂತಹ ವಿಷಯಗಳ ಕೀ ಆನ್ಸರ್ಗಳು ಒಂದು KSEAB ವೆಬ್ಸೈಟ್ನಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಬಿಟ್ಟಿರುವಂಥದ್ದು ನೋಡ್ಕೊಳ್ಬೋದು. ಇನ್ನು ರಿಸಲ್ಟ್ನ ವಿಚಾರವಾಗಿ ನಿಮಗೆ ಹಲವು ಮೂಲಗಳಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ನಿಮಗೆ ರಿಸಲ್ಟನ್ನು ಮೇ ಕೊನೆಯ ವಾರ ಅಥವಾ ಜೂನ್ ತಿಂಗಳಲ್ಲೇ ಬಿಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ವಿದ್ಯಾರ್ಥಿಗಳೇ, ಫಸ್ಟ್ ಅಂದರೆ PUC ಫಸ್ಟ್ ಎಕ್ಸಾಮ್ ಯಾವ ರೀತಿಯಾಗಿ ನಡೆದಿತ್ತು ಅದೇ ರೀತಿಯಾಗಿ ಎಕ್ಸಾಮ್ ಸೆಕೆಂಡ್ ಕೂಡ ನಡೀತಾ ಇದೆ. ಅಂತಂದರೆ ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಷನ್ ಕೂಡ ಅದೇ ರೀತಿಯಾಗಿ 15ರಿಂದ 20 ದಿನಗಳ ಟೈಮನ್ನು ತೆಗೆದುಕೊಂಡು ಒಂದು ರಿಸಲ್ಟನ್ನು ಕೊಡಲಿಕ್ಕೆ ಟೈಮನ್ನು ತೆಗೆದುಕೊಳ್ತಾರೆ. ಅದರಿಂದ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಒಂದು ರಿಸಲ್ಟನ್ನು ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ವಿದ್ಯಾರ್ಥಿಗಳಿಗೆ ಇವತ್ತಿನೊಂದು ಮಾಹಿತಿಯಾಗಿತ್ತು. ವಿಡಿಯೋ ಹೆಲ್ಪ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಏನು ಮಾಡ್ತಿದ್ದೀನಿ ನೋಡಿದ್ರೆ ಮತ್ತೆ ಸಿಗೋಣ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್, ಒಂದೇ ಮಾತ್ರ.